ಗಮನಿಸುವಂತೆ ಇದು ಮಾನವನಿಗೆ ದೈಹಿಕ ಸ್ಥಿರತೆ ಮತ್ತು ನಿಲುವನ್ನು ನೀಡುತ್ತದೆ. ಭೂಮಿ ಇದು ದೃಢತೆ ಮತ್ತು ಸ್ಥೈರ್ಯದ ಸಂಕೇತ. ಜಲ. ಪಂಚಭೂತಗಳಲ್ಲಿ ಜಲ ತತ್ವವು ಜೀವನ ಮೂಲಾಧಾರ. ವಿಶ್ವದಲ್ಲಿ ಇದು ಸಾಗರಗಳು, ನದಿಗಳು ಮತ್ತು ಮಳೆಯ ರೂಪದಲ್ಲಿ ಜೀವ ವ್ಯವಸ್ಥೆಗಳನ್ನು ಪೋಷಿಸುತ್ತದೆ. ಹಾಗೆ ಮಾನವ ದೇಹದಲ್ಲಿ ರಕ್ತ ಮತ್ತು ದ್ರವಗಳ ಮೂಲಕ ಹೊಂದಾಣಿಕೆ ಮತ್ತು ಪೋಷಣೆಯ ಗುಣವನ್ನು ಪ್ರತಿಬಿಂಬಿಸುತ್ತದೆ. ಜಲ ಇದು ಸೌಹಾರ್ದತೆ ಮತ್ತು ಜೀವಶಕ್ತಿಯ ಸಂಕೇತ.
ಅಗ್ನಿ. ಪಂಚಭೂತಗಳಲ್ಲಿ ಅಗ್ನಿ ಪರಿವರ್ತನೆಯ ಶಕ್ತಿಯಾಗಿದೆ. ಬ್ರಹ್ಮಾಂಡದಲ್ಲಿ ಇದು ಸೂರ್ಯನ ತಾಪ, ಬೆಳಕು ಮತ್ತು ಶಕ್ತಿಯ ಪ್ರಕಾಶವಾಗಿ ಬಿಂಬಿಸುತ್ತದೆ. ಮಾನವ ದೇಹದಲ್ಲಿ ಇದು ಜೀರ್ಣಕ್ರಿಯೆ ಮತ್ತು ಉತ್ಸಾಹದ ರೂಪದಲ್ಲಿ ವ್ಯಕ್ತವಾಗುತ್ತದೆ. ಅಗ್ನಿಯು ಹೇಗೆ ಅಂಧಕಾರವನ್ನು ದೂರ ಮಾಡುತ್ತದೋ ಹಾಗೆ ಈ ತತ್ವ ಉತ್ಸಾಹ ಮತ್ತು ಪರಿವರ್ತನೆಯ ಸಂಕೇತವಾಗಿದೆ. ವಾಯು. ಪಂಚಭೂತಗಳಲ್ಲಿ ವಾಯು ತತ್ವವು ಚಲನೆಯ ಶಕ್ತಿ. ವಿಶ್ವದಲ್ಲಿ ಇದು ಗಾಳಿಯ ರೂಪದಲ್ಲಿ ಮತ್ತು ಜೀವಿಗಳಿಗೆ ಉಸಿರಾಟದ ಶಕ್ತಿಯಾಗಿ ವ್ಯಕ್ತವಾಗುತ್ತದೆ. ವಾಯು ಹೇಗೆ ನಿರಂತರ ಚಲನೆಯಲ್ಲಿರುತ್ತದೋ ಹಾಗೆ ಈ ತತ್ವ ಚುರುಕುತನ ಮತ್ತು ಸ್ವಾತಂತ್ರ್ಯದ ಸಂಕೇತವಾಗಿದೆ.
ಆಕಾಶ. ಪಂಚಭೂತಗಳಲ್ಲಿ ಆಕಾಶ ತತ್ವವು ಎಲ್ಲವನ್ನೂ ಆವರಿಸುವ ವಿಶಾಲತೆಯ ಶಕ್ತಿ. ವಿಶ್ವದಲ್ಲಿ ಇದು ಶೂನ್ಯ ಸ್ಥಳ, ದಿಕ್ಕುಗಳು ಮತ್ತು ಮಾನವ ದೇಹದಲ್ಲಿ ಮನದ ಅಂತರಾಳ ಹಾಗೂ ಭಾವನೆಗಳ ರೂಪದಲ್ಲಿ ವ್ಯಕ್ತವಾಗುತ್ತದೆ. ಆಕಾಶದ ಅಂಗಳದ ಶಕ್ತಿಯಂತೆ ಈ ತತ್ವ ಮನದ ವೈಶಾಲ್ಯತೆಯ ಸಂಕೇತವಾಗಿದೆ. ಪಂಚಭೂತಗಳು
ಸೃಷ್ಟಿಯ ಜೀವಂತ ತತ್ವಗಳು. ಪಂಚಭೂತಗಳು ಸೃಷ್ಟಿಯ ಜೀವಂತ ತತ್ವಗಳು. ಪಂಚಭೂತಗಳು ವಿಶ್ವದ ಮತ್ತು ಮಾನವತೆಯ ಸಂಬಂಧಗಳು. ಪಂಚಭೂತಗಳು ಸಮತೋಲನದಲ್ಲಿದ್ದರೆ ಜೀವನ ಸುಂದರ ಕ್ಷಣಗಳು.